ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಮಂಗಳೂರು. ನಾನಿವತ್ತು ಸಿಂಪಲ್ ಆಗಿರುವ ಚಿಕನ್ ಸುಕ್ಕ ಪ್ಲಸ್ ಗ್ರೇವಿ ಹೇಗೆ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಇಳಿದ್ರೆ ಚಿಕನ್ ಮತ್ತು 2 ದೊಡ್ಡ ನೀರುಳ್ಳಿ ಕಟ್ ಮಾಡಿದ್ದು, ಚಿಕನ್ ಸುಕ್ಕ ಮಸಾಲ ಆಪ್ಷನ್. ನೆಕ್ಸ್ಟ್ ತೆಂಗಿನಕಾಯಿ ತುರಿ ಮತ್ತು ಬೆಳ್ಳುಳ್ಳಿ, ಜೀರಿಗೆ ಇದನ್ನು ಚೆಂದ ಮಿಕ್ಸಪ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಾನೇ ಮಾಡಿದ್ದ ಮಸಾಲ, ಇದಕ್ಕೆ ಮೆಣಸಿನ ಹುಡಿ ಮತ್ತು ಕೊತ್ತಂಬರಿ ಬೀಜ, ಜೀರಿಗೆ ಇದನ್ನೆಲ್ಲ ಮಿಕ್ಸ್ ಮಾಡಿ ನಾನೇ ಹುಡಿ ಮಾಡ್ಕೊಂಡಿದ್ದೇನೆ, ಪೇಸ್ಟ್ ಟೈಪ್ ಮಾಡ್ಕೊಂಡಿದ್ದೇನೆ. ಇದು ಮೇಯ್ನ್ ಮಸಾಲ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಶುಂಠಿ ಕಾಯಿ ಮೆಣಸು ಪೇಸ್ಟ್. ನಾನಿಲ್ಲಿ ಚಿಕನ್ ಸುಕ್ಕ ಮಾಡಲಿಕ್ಕೆ ಒಂದು ಮಣ್ಣಿನ ತವಾ ಅಂತ ಹೇಳ್ಬೋದು ಅದು ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ದೇನೆ. ನೀವು ಬೇಕಾದರೆ ಎಣ್ಣೆ ಯೂಸ್ ಮಾಡ್ಬೋದು. ಯಾಕೆಂದರೆ ನಾನು ಯಾಕೆ ತುಪ್ಪ ಹಾಕಿದ್ದು ಹೇಳಿದ್ರೆ ಮಕ್ಕಳೆಲ್ಲ ತಿಂತಾರಲ್ಲ, ಅದಕ್ಕೋಸ್ಕರ ತುಪ್ಪ ಹಾಕಿದ್ದೇನೆ. ನೆಕ್ಸ್ಟ್ ಸಣ್ಣದಾಗಿ ಹಚ್ಚಿಕೊಂಡಿದ್ದ 2 ನೀರುಳ್ಳಿ, ಅದನ್ನು ತುಪ್ಪದಲ್ಲಿ ಹಾಕಿ ಒಂದು ಸ್ವಲ್ಪ ಟೈಮು ಬ್ರೌನ್ ಆಗೋ ತನಕ ಸ್ವಲ್ಪ ಹುರ್ಕೊಳ್ಬೇಕು. ನೆಕ್ಸ್ಟ್ ಒಂದು 2 ಸ್ಪೂನಷ್ಟು ಉಪ್ಪು ಹಾಕಿ, ನಾವು ನೀರುಳ್ಳಿಗೆ ಬೇಗ ಉಪ್ಪು ಹಾಕಿದರೆ ಅದು ಬೇಗನೆ ಬ್ರೌನ್ ಕಲರಿಗೆ ಟರ್ನ್ ಆಗ್ತದೆ. ಅದಕ್ಕೋಸ್ಕರ ಒಂದು 2 ಸ್ಪೂನ್ ಉಪ್ಪು ಹಾಕಿ, ನಿಮಗೆ ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕು, ನೀವೆಷ್ಟು ಕ್ವಾಂಟಿಟಿ ಮಾಡ್ತೀರಿ ಅದರ ತಕ್ಕ ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ ಖಾಲಿ ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೇನೆ, ಯಾಕೆ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡುವ ಕಾರಣ ಒಂದು 2 ಸ್ಪೂನು ಉಪ್ಪು ಹಾಕಿದ್ದೇನೆ. ನೆಕ್ಸ್ಟ್ ಅದನ್ನು ಚೆಂದ ಅದರಲ್ಲೇ ಸ್ವಲ್ಪ ಮಿಕ್ಸಪ್ ಮಾಡಿ. ನೆಕ್ಸ್ಟ್ ನಮ್ಮ ಇಂಗ್ರೀಡಿಯೆಂಟ್ ಚಿಕನ್ ಹಾಕಿ ಕೂಡ ಅದರಲ್ಲಿ ಸ್ವಲ್ಪ ಬೇಯಲಿಕ್ಕೆ ಬಿಡಿ. ಎಲ್ಲ ಉಪ್ಪು ತುಪ್ಪ ಎಲ್ಲ ಅದಕ್ಕೆ ನಿಲ್ಕೊಳ್ಳುವ ಹಾಗೆ ಅದರಲ್ಲಿ ಸ್ವಲ್ಪ ಬೇಯಲಿಕ್ಕೆ ಬಿಟ್ಟರೆ ಒಳ್ಳೆ ಟೇಸ್ಟ್ ಬರ್ತದೆ. ಹಾಗೆ ಸ್ವಲ್ಪ ಮಿಕ್ಸಪ್ ಮಾಡಿ ಸ್ವಲ್ಪ ಚಿಕನ್ ಪೀಸಸನ್ನೆಲ್ಲ, ಮತ್ತು ಅದರಲ್ಲೇ ಬೇಯಲಿಕ್ಕೆ ಬಿಡಿ. ಆಗ ಆ ತುಪ್ಪ ಉಪ್ಪೆಲ್ಲ ಚೆಂದ ಅದರಲ್ಲಿ ನಿಲ್ಕೊಳ್ತದೆ ಚಿಕನಲ್ಲಿ. ಇವಾಗ ನೋಡಿ ಇಷ್ಟಾದರೂ ಆಗಬೇಕು. ನೆಕ್ಸ್ಟ್ ನಾನು ಶುಂಠಿ ಕಾಯಿ ಮೆಣಸು ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ನಾನು ಚಿಕನ್ ಸುಕ್ಕ ಮಸಾಲೆ ತಗೊಂಡಿದ್ದೇನೆ. ಅದು ಖಾಲಿ ಆಪ್ಷನ್ ಮಾತ್ರ, ಟೇಸ್ಟಿಗೆ ಮಾತ್ರ ನಾನು ಹಾಕಿದ್ದು. ನಾನು ಬೇರೆಯೇ ಮಸಾಲೆ ಮಾಡಿ ಇಟ್ಕೊಂಡಿದ್ದೇನೆ. ನಿಮಗೆ ಬೇಕಿದ್ದರೆ ಚಿಕನ್ ಸುಕ್ಕ ಮಸಾಲ ಬೇಡ ಹೇಳಿದರೆ ಇದು ಮಾಡ್ಬೋದು. ನೆಕ್ಸ್ಟ್ ನಾನೇ ಮಾಡಿದ ಮಸಾಲವನ್ನು ಈಗ ಹಾಕ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಎಲ್ಲ ಮಸಾಲೆ ಹಾಕಿ ಚೆಂದ ಅದರಲ್ಲೇ ಬೇಯಲಿಕ್ಕೆ ಬಿಡಿ. ಚಿಕನನ್ನು ಚೆಂದ ಮಿಕ್ಸಪ್ ಮಾಡಿ. ಈಗ ಯಾರಾದರೂ ಗೆಸ್ಟ್ ಎಲ್ಲ ದಿಢೀರಾಗಿ ಬಂದರೆ ಇದೊಂದು ಚಿಕನ್ ಸುಕ್ಕ ಮತ್ತು ಪ್ಲಸ್ ಗ್ರೇವಿ ಟ್ರೈ ಮಾಡ್ಬೋದು. ಚಪಾತಿ, ನೀರು ದೋಸೆಗೆಲ್ಲ ಒಳ್ಳೆ ಕಾಂಬಿನೇಷನ್ ಇದು, ಬೇಗ ಆಗ್ತದೆ ಕೂಡ. ನೆಕ್ಸ್ಟ್ ನಾನು ಇದಕ್ಕೆ ತೆಂಗಿನಕಾಯಿ ತುರಿ ಮತ್ತು ಬೆಳ್ಳುಳ್ಳಿ, ಜೀರಿಗೆ ಮಿಕ್ಸಪ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೇನೆ. ಇದೊಂಥರ ಚಿಕನ್ ಸುಕ್ಕಕ್ಕೆ ಟೇಸ್ಟ್ ಕೊಡ್ತದೆ. ಇದೇ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು. ನಾನು ತುಂಬ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿಲ್ಲ, ಯಾಕೆಂದರೆ ಕೆಲವೊಮ್ಮೆ ಅದು ಸಿಹಿ ಬರ್ತದೆ ತುಂಬ ತೆಂಗಿನ ತುರಿ ಹಾಕಿದರೆ. ಅದಕ್ಕೋಸ್ಕರ ನಾನಿವತ್ತು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿದ್ದು ಚಿಕನ್ ಸುಕ್ಕ, ಹಾಗೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೆಂಗಿನ ತುರಿ ಹಾಕಿದ್ದೇನೆ. ತುಂಬ ತೆಂಗಿನ ತುರಿ ಹಾಕಿದರೆ ಕೂಡ ಒಂಥರ ಸ್ವೀಟ್ನೆಸ್ ಬರ್ತದೆ ಚಿಕನ್ ಸುಕ್ಕಕ್ಕೆ, ಅದಕ್ಕೋಸ್ಕರ ನನಗೆ ಅದು ಇಷ್ಟ ಆಗೋದಿಲ್ಲ. ಹಾಗೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೆಂಗಿನ ತುರಿ ಹಾಕಿದ್ದೇನೆ. ಇವಾಗ ಒಳ್ಳೆ ಚಿಕನ್ ಪೀಸ್ ಕೂಡ ಬೆಂದು ಈಗ ತಿನ್ನಲಿಕ್ಕೆ ರೆಡಿಯಾಗಿದೆ. ಈಗ ನೀರು ದೋಸೆ ಒಟ್ಟಿಗೆ ಇದನ್ನು ಒಳ್ಳೆ ಕಾಂಬಿನೇಷನ್. ಚಿಕನ್ ಸುಕ್ಕ ನೀರು ದೋಸೆ ಹೇಳಿದರೆ ಮಂಗಳೂರದ್ದು ಫೇಮಸ್ ಡಿಶ್. ಯಾರೆಲ್ಲ ಈ ವಿಡಿಯೋ ನೋಡಿ ಈ ವಿಡಿಯೋದಲ್ಲಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.